ಹಲೋ, ಏ ಯಾರೋದು? ಏ ನಾನೇ ಕಣೋ, ಯಾಕೆ ಕೇಳಿಸ್ತಾ ಇಲ್ವಾ? ನೀನಾ? ಅದೇ ಅನ್ಕಡೆ ನಾಯಿ ಬೋಳ್ತೈತಲ್ಲ ಅಂತ. ಕೊಟ್ರೋ 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 ಹೊಡದ್ರು ನಾಯಿ ಹೊಡೆದಂಗ್ ಹೊಡೆದ್ರು. ಯಾರು ನಿಮ್ಗ? ಪಾಪ ನಿಮ್ಗೆ ಯಾರು ಹೊಡಿತಾನೆ ಇರ್ತಾರಲ್ಲ. ಏ ನಾನ್ ನಿಮ್ಗೆ ಹೇಳ್ತಾ ಇರೋದು ನಿನ್ನೆ SRH ಅವರು ಅದನ್ನ ಸ್ಮಾರ್ಟ್ ವರ್ಕ್ ಅಂತಾರೆ. ಅದು ಬರೀ ತಲೆ ಇರೋರು ಮಾತ್ರ ಅರ್ಥ ಆಗೋದು, ನಿಮ್ಗೆಲ್ಲ ಅರ್ಥ ಆಗಲ್ಲ. ಅದಕ್ಕೆ ನೀವು 7ನೇ ಸ್ಥಾನದಲ್ಲಿ ಇರೋದು, ಅದು ಬೇರೆ ವಿಷಯ. ನೋಡಿ, ಇವಾಗ ನಾವು ಸೋತರು ಟಾಪ್ 1 ಅಲ್ಲೇ ಇದೀವಿ, ಅವ್ರು ಗೆದ್ರು ಟಾಪ್ 3 ಅಲ್ಲೇ ಅವ್ರೆ. ಆದ್ರೆ ನೀವು ತರ ಅನ್ಕೊಂಡ್ 7+ ಅಲ್ಲಿ ಸೆಟ್ಲ್ ಆಗ್ಬಿಟ್ಟಿದ್ರೆ ಅದು ಬೇರೆ ವಿಷಯ. ಅದೆಲ್ಲ ಬೇಡ ನಮ್ಗೆ. ನೋಡಿ, ಅಹಮದಾಬಾದ್ ಅಲ್ಲಿ ನಮಗೂ GT ಮ್ಯಾಚ್ ಐತೆ. ಅಲ್ಲಿ ವೆದರ್ ಕಂಡೀಷನ್ ಬೇರೆ ಸರಿ ಇಲ್ವಂತೆ. ಮಿಸ್ ಆಗಿ ಮಳೆಗಳೇ ಬಂದು ಮ್ಯಾಚ್ ಕಿಸ್ ನಿಂತೋದ್ರೆ ನಾವು ಟಾಪ್ 1 ಅಲ್ಲಿ ಇರೋದ್ರಿಂದ ನಾವು ಡೈರೆಕ್ಟ್ ಫೈನಲ್ ಹೋಗ್ತೀವಿ. ಆದ್ರೆ ನೀವು ಮಾತ್ರ ಟಾಪ್ 7 ಅಲ್ಲೇ ಇರ್ತೀರಾ, ಅದೆಲ್ಲ ಬೇರೆ ವಿಷಯ. ಅದು ಬೇಡ ನಮ್ಗೆ. ಏನ್ ನಿಮ್ ಬಾಸ್ ಕೋ ಟ್ರಾವಿಸ್ ಹೆಡ್ಗೂ ಕಿರಿಕ್ ಐತಂತೆ? ಏ ಅದೆಲ್ಲ ಕಾಮನ್ ನಡೀತಾ ಇರುತ್ತೆ. ನಮ್ ಬಾಸ್ ಅವ್ನ್ಗೆ ಬಾಲ್ ಹಾಕೋ ಅಂತ, ಅವ್ನ್ ನಾನ್ ಬಾಲ್ ಹಾಕಕ್ ಮುಂಚೆ ನೀನ್ ಔಟ್ ಆಗ್ಬಿಟ್ಟೆ ಅಂತ. ಆದ್ರೆ ನೀವು 7 ಅಲ್ಲಿ ಇದ್ರೆ ಅದು ಬೇರೆ ವಿಷಯ. ಏ ಸರಿ ಬಿಡಾಯ್ತು, ನಾನು ಫೋನ್ ಇಡ್ತೀನಿ, ನಂಗೆ ಮಾತಾಡಕ್ ಇಷ್ಟ. ಏ ಒಂದ್ ನಿಮಿಷ, ನಿಂಗೆ ಅಂತ ಒಂದ್ ಲೈನ್ ಬರ್ತೀನಿ, ಕೇಳಿಸ್ಕೊಂಡು ಹೋಗು. ಏನು? ಕೇಳಿಸ್ಕೊಳ್ಳೋ ಮರಿ, ನಿಂಗೈತೆ ತಿಕ್ಕ ಉರಿ, ಹಚ್ಚಾಯ್ತು ಬೆಂಕಿ ಕಿಡಿ, ನಿನ್ ತಿಕ್ಕ ಮುಚ್ಕೊಂಡ್ ನಡಿ. ಏನ್ ಬರೀ ಅಲಕ್ ಬುಲಕಲ್ ಗೆದ್ಬಿಟ್ರಿ? ಅಲಕ್ ಬುಲಕಲ್ಲ, ಕಷ್ಟಪಟ್ಟು ಗೆದ್ದಿದ್ದು. ನಮ್ ಸಂಜು ನೋಡು ಮತ್ತೆ ಫಾರ್ಮಕ್ ಬಂದ. ಫಸ್ಟ್ ಸೆಂಚುರಿ ಈ ಸೀಸನ್ಗೆ ನಮ್ CSK ಕಡೆಯಿಂದ. ನೀವೇನ್ ಮಾಡಿದೀರಾ? ಈ ಸೀಸನ್ ಹೈಯೆಸ್ಟ್ ರನ್ಸ್ ನಮ್ದೇ ಕಣ ಇರೋದು, 250. ಗ್ಯಾಪ್ ನ ಇತ್ತಾನೆ ನಿಮ್ ಮೇಲೆ ಹೊಡೆದಿರೋದು. ಏ ನಿಮ್ದು ರೆಕಾರ್ಡ್ ಬಿಡಪ್ಪ. ಹೆಂಗೆ? ಫಸ್ಟ್ ವಿಕೆಟ್ ಕೀಪರ್ ಸೆಂಚುರಿ ಹೊಡೆದಿರೋದು. ನೀನೇ ನಿನ್ ಮನ್ಸಿಂದ ಹೇಳು, ಸ್ಟೆಪ್ಸ್ ಮೋಸ ಮಾಡಿಲ್ವಾ ನೀವು? ನಾವೇನ್ ಮೋಸ ಮಾಡಿದ್ವಿ? ಓವರ್ ನಡಿಬೇಕಾದ್ರೆ ಗ್ಲೌಸ್ ಚೇಂಜ್ ಮಾಡೋದು ಅಗೇನ್ಸ್ಟ್ ದ ರೂಲ್ಸ್. ಅವನಿಗೆ ಅದೊಂದು ಗ್ಲೌಸ್ ಚೇಂಜ್ ಮಾಡ್ಕೊಟ್ಬಿಟ್ಟಿದ್ರೆ ನಿಮ್ ನಾಯಿ ಹೊಡೆದಂಗ್ ಹೊಡ್ಬಿಡ್ತಿದ್ದ, ಪಕ್ಕ ಸಾಮಾನ್ ನೋಡ್ಬಿಡ್ತಿದ್ದ. ಅದಕ್ಕೆ ನೆಕ್ಸ್ಟ್ ಬಾಲ್ ವಿಕೆಟ್ ಆಗಿ ಕಳ್ಸ್ಲಿಲ್ವಾ ಮನೆಗೆ? ಅವ್ನ್ ಡ್ರೆಸ್ಸಿಂಗ್ ರೂಮ್ ಹೋದಾಗ ನೀವೇನ ಸಿಕ್ಬಿಟ್ಟಿದ್ರೆ ಹೆಲ್ಮೆಟ್ ನಾಗ ನಿಮ್ ತಲೆಗೆ ಕುಕ್ಬಿಡ್ತಿದ್ದ. ನಮ್ದ್ ಬಿಡಪ್ಪ, ನಿಮ್ದಿರೋದು ಇವತ್ತು ಮೈನ್ ರೈವಲ್ರಿ. ಲಾಸ್ಟ್ ಸೀಸನ್ ನಿಮ್ ಬಾಸ್ ಸುಮ್ನೆ ಇರಕ್ಕಾಗ್ದಾರ ಗೆದ್ಮೇಲೆ ಹೋಗ್ಬಿಟ್ಟು ಹಾರ್ದಿಕ್ ಪಾಂಡ್ಯಗೆ ರೋಹಿತ್ ಶರ್ಮಾಗೆ ಫಾ ಅನ್ಬಿಟ್ಟು ಬಂದಿದ್ರು. ಅಕಸ್ಮಾತ್ ನೀವೇನಾರು ಇವತ್ತು ಸೋತೋಗ್ಬಿಟ್ರೆ ಅವರಿಬ್ರು ನಿಮ್ಗೆ ಫಾ ಅನ್ಬಿಟ್ಟು ಹೋಗ್ಬಿಡ್ತಾರೆ. ಅವೆಲ್ಲ ಇಲ್ಲ ಶಿಷ್ಯ, ಗೆದ್ದೆ ಗೆಲ್ತೀವಿ. ನೀನ್ ನೋಡ್ತಾ ಇರ್ ಕುತ್ಕೊಂಡು. ನೋಡ್ತೀನಿ ಅದ್ ಏನ್ ಗೆಲ್ತೀರಾ ನೋಡು ಬಾಯ್ ಬಿಡ್ಕೊಂಡು. ನಾವು ಗೆದ್ಮೇಲೆ ನಿಮ್ ಬಾಯಿಗೊಂದು ಲಾಲಿಪಾಪ್ ಇಡ್ತೀವಿ ಹಂಗೆ. ಹಲೋ, ಈ ಸಲ ಕಪ್ಪು ಲಾಲಿಪಾಪು. ಏ ನಾವ್ ಒಂದೇ ಮ್ಯಾಚ್ ಕಣೋ ಸೋತಿರೋದ್ಲಿ, 1-2 ಸೋಲೆ. ಚಿಕ್ಕ ಹುಡುಗನ ಕೈ ಹೊಡ್ಸ್ಕೊಂಡ್ಬಿಟ್ರಲ್ಲ. ಏ ಚಪ್ಪಲಿ ನನ್ ಮಗನೇ, ನಾವ್ 19 ಓವರ್ಗಾರು ತರ್ಸಿದೀವಿ, ನಿಮ್ಗೆ 12 ಓವರ್ಗೆ ಹೊಡೆದ್ ಕಳ್ಸಿದ್ರು ಅವ್ರು. ಗ್ಯಾಪ್ನ ಐತಾನೆ. ಚೋಟಾ ಬಚ್ಚಾ ಸಮಜ್ಗೆ ನಾ ಕೊಯ್ ಅಂಕ ದಿಕ್ಕಾನಾ ರೇ. ಏ ಸೂರ್ಯವಂಶಿ 15 ವರ್ಷ, 9ನೇ ಕ್ಲಾಸ್ ಇರ್ಬೇಕು ಅವ್ನು. ಇವಾಗ ಸ್ಕೂಲ್ ಕಳ್ಸೋ ಅವ್ನ. ಎಕ್ಸಾಮ್ ಆಗೋಯ್ತು ಮಾಮ್, ಸಮ್ಮರ್ ಹಾಲಿಡೇಸ್. ಲೋ ಅವ್ನಿಗೆ ಫಸ್ಟ್ ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡಕ್ ಕಳ್ಸ್ರಲ್ಲೋ. ಏನದ್ ಬಂದವ್ರಿಗೆಲ್ಲ 6-4 ಮೊನ್ನೆ ಬೂಮ್ರಾಗೆ ಬಿಟ್ಟಿಲ್ಲ ಮಾಮ್, ನಾನು ಏನ್ ಮಾಡ್ಲಿ? ಬೂಮ್ರಾ ಚಿಕ್ಕ ಹುಡುಗ ಅಂತ ಬಿಟ್ಟವ್ರೆ. ನೆಕ್ಸ್ಟ್ ಮ್ಯಾಚ್ ಕೊಡ್ತಾ ಅಂತ ನಿಮ್ಗೆ ಬೂಮ್ ಅಂತ ಕೆಲ್ಸನ. ಏ 4 ಮ್ಯಾಚ್ ಗೆದ್ದಿದೀವಿ ನಾವು. ಅಲ್ಲಿ ಪಕ್ಕದಲ್ಲಿರೋ ಹೇಳು 3-3 ಸೋತ್ಕೊಂಡ್ ಕುತ್ಕೊಂಡವ್ರೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರ? ಏ 3 ಅಲ್ಲ ಕಣ, 4 ಅವ್ರು ಆಡಿರೋದೇ 3 ಮ್ಯಾಚ್ ಕಣ. ಇವತ್ತು ಒಂದ್ ಸೋಲ್ತಾರಲ್ಲ. ಏ ನನ್ ಬಗ್ಗೆ ಏನೋ ಮಾತಾಡ್ತೀರಾ? ನಿನ್ನೆ ಮ್ಯಾಚ್ ಬಗ್ಗೆ ಮಾತಾಡ್ರೋ ನೀವಿಬ್ರು. ಅದ್ರಲ್ಲಿ ಏನೈತ್ ಮಾತಾಡೋದು? 49 ಹೋದವ್ರಿಗೆಲ್ಲ ಈಸಿ ಪಿಜೆ ಹೊಡಿತೀವಿ ಅಂತ ಗೊತ್ತಿತ್ತು ನಮ್ಗೆ. ಯಾಕ್ ಮರಿ 2016-17 CSK ಜೊತೆ ನೀವು ಬ್ಯಾನ್ ಆಗಿದ್ ಮರ್ತೋಗ್ಬಿಟ್ರಾ? ಏ ಹೌದು, ನಾನೇ ಮರ್ತೋಗ್ಬಿಟ್ಟಿದ್ದೆ ಇವ್ರು ನಮ್ ಜೊತೆ ಬ್ಯಾನ್ ಆಗಿದ್ದು. ನಿಮ್ಮಿಂದ ನಾವು ಬ್ಯಾನ್ ಆಗಿದ್ದು ಚಪ್ರಿ ನನ್ ಮಗನೇ. ನಮ್ಮಿಂದ ಏನ್ ಬ್ಯಾನ್ ಆಗಿದ್ದು? ನಾವು ಹೇಳ್ತೀನೋ ಅಂತೀವಿ, ತಿಂತ್ಯಾ? ಕಿತ್ತಾಡ್ಕೊಂಡ್ ಸಾಯ್ರಿ. ಇನ್ನೇನು ನಿಮ್ ಟೀಮ್ ಓನರ್ ಅಳಿಯ ಯಾರೋ ಚಪ್ರಿ ಆಟ ಆಡ್ಕೊಂಡ್ ಬೆಟ್ಟಿಂಗ್ ಸೋತೋಗ್ಬಿಟ್ಟಾಗಿದೆ. ಹೋಗ ಅವ್ನ ಕೇಳ್ಕೊಂಡು ನನ್ನೇನ್ ಕೇಳ್ತಾ ಇದ್ಯಾ? ನಂಗೂ ತಲೆ ಸರಿ ಇಲ್ಲ. ಹೋಗಿ ಪಾಯಿಂಟ್ ಟೇಬಲ್ ಲಾಸ್ಟ್ ಅಲ್ಲಿ ಮಾತಾಡ್ತಾ ಇನ್ನ. ನೀವು ಆ ಚಿಕ್ಕ ಹುಡುಗನ ಆಚೆ ಇಕ್ಬಿಟ್ಟು ಬರೀ ನೋಡೋಣ. ಆ ಚಿಕ್ಕ ಹುಡುಗ ಇಲ್ಲ ಅಂದ್ರೆ ನೆನ್ನೆ ಸೋತೋಗ್ಬಿಡ್ತಿದೀವಿ ನೀವು. ಶೆಕೆ ಇಷ್ಟ ಆಗೈತಂದ್ರೆ ಮಚ್ಚ ನೀನ್ ನಂಬಲ್ಲ, ನಮ್ ಮನೇಲಿರೋ ಫ್ರಿಜ್ಗೂ ಬೆವ್ರು ಬತ್ತೈತೆ. ಅದೆಲ್ಲ ಏನಿಲ್ಲ, ನಮ್ ಫ್ರೆಂಡ್ ಅವ್ರ ಮನೇಲಿ AC ಶೆಕೆ ಐತೈತೆ. ಆ AC ತಣ್ಣಗಿರ್ಲಿ ಅಂತ ಇನ್ನೊಂದ್ AC ತಗೊಂಡ್ ಹಾಕೊಂಡವನು. ಇನ್ನೊಂದ್ ಈ ಶೆಕೆ ಎಲ್ಲೇ ನೆವೆ ಆಗ್ಬಾರ್ದು, ಅಲ್ಲಲ್ಲೇ ನೆವೆ ಆಗುತ್ತಪ್ಪ. ನಿಮ್ಮನೇಲಿ ಇಲ್ವಾ ಶೆಕೆ? ನಾನ್ ಫ್ಯಾನ್ ಐಸ್ ಕ್ಯೂಬ್ ನ ಟೇಪ್ ಹಾಕಿ ಅಂಟಿಸ್ಬಿಡ್ತೀನಿ. ಆನ್ ಮಾಡ್ದಾಗ ತಣ್ಣಗ್ ಗಾಳಿ, ಐಸ್ ಕರಗ್ತಿದ್ದಂಗೆ ತಣ್ಣಗ್ ಮಳೆ ನೀರು. ಸಕ್ಕತ್ತಾಗಿರುತ್ತೆ. ಮನೇಲಿ ಇದ್ದಿ ಸೈಂಟಿಸ್ಟ್ ಆಗ್ಬಿಟ್ಟಿದ್ಯಾ? ನಾಸಾಗಿಸಾಕ್ ಟ್ರೈ ಮಾಡೋದು? ಇಲ್ಲ ಪರವಾಗಿಲ್ಲ, ಅದು ದೂರ ಜಾಸ್ತಿ ಬಸ್ ಸಿಗಲ್ಲ, ಇಲ್ಲಾಂದ್ರೆ ಹೋಗ್ಬಿಡ್ತಿದ್ದೆ. ಶೆಕೆ ಎಷ್ಟೈತಂದ್ರೆ ಸೂರ್ಯದವರು ಪಕ್ಕ ಎಸಿಲ್ ಕುತ್ಕೊಂಡಿರ್ತಾರೆ. ಹೌದೌದು, ನನ್ಗೆ ಏನ್ ಒಂದ್ ಅರ್ಥ ಆಗಲ್ಲ ಅಂದ್ರೆ, ಬೆಳಗ್ಗೆ ಎತ್ತೇನೋ ಸೂರ್ಯ ಇರ್ತಾರೆ, ಅದು ಶೆಕೆ ಆಗುತ್ತೆ, ಓಕೆ. ರಾತ್ರಿ ಹೊತ್ತು ಸೂರ್ಯನು ಇರಲ್ಲ, ಅವಾಗೂ ಯಾಕೋ ಶೆಕೆ ಆಗುತ್ತಲೋ. ಸೂರ್ಯ ದೇವ್ರ ನಮ್ಮ ಹತ್ರ ಆಟ ಆಡ್ತಾರಲ್ಲ, ಪಕ್ಕ ಎಲ್ಲ ಹೌಚ್ಕೊಂಡಿರ್ತಾರೆ ನೈಟ್ ಹೊತ್ತು. ಮಿಸ್ಟರ್ ಸೂರ್ಯ,